ಮತ್ತೆ ಆಸ್ಪತ್ರೆ ಹತ್ರ ಬಂದ್ಬಿಟ್ಟ. ಭೂತವಿಲ್ಲ ಚಾಚಿ ಇಲ್ಲ, ಇದ್ದರು ಇಲ್ಲಿಲ್ಲ, ದೆವ್ವವಿಲ್ಲ ಕಪಾಲಿ ಇಲ್ಲ, ಇದ್ದರು ಕಾಣಲ್ಲ, ಅಂಜಿಕೆಯೇ ಏಕೆ ಬೇತಾಳ, ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಸರಿಗಮಪ ಪದ ಹಾಡು. ಏನು ಕಲ್ತಿಲ್ಲ ಈಗ ಓಡು. ಚಿರೋ, ಏ ಚಿರೋ, ಏಯ್ ಚಿರು. ಎಸ್ ಡೂಡ್. ಶೋಕಿ ಮಾಡಿ ಸಾಕು, ಬಾರೋ ಇಲ್ಲಿ. ಏನಿಲ್ಲ ಡೂಡ್. ಕೆಲಸ ಏನಾದರೂ ಪೆಂಡಿಂಗ್ ಇದೆಯಾ? ಏನಿಲ್ಲ, ಎಲ್ಲ ಮುಗ್ದೋಗಿದೆ. ಹಾಗಾದರೆ ಇವತ್ತು ನೈಟ್ ಮೂವಿಗೆ ಹೋಗೋಣ. ಹೋಗೋಣ ಡೂಡ್, ನಾನು ರೆಡಿ. ಆಸ್ಪತ್ರೆ ಹತ್ರ ಮತ್ತೆ ಯಾರೋ ಹುಡುಗ ಹೋಗಿದ್ದಂತೆ ಅಷ್ಟೇ. ಏನಾಯಿತು ಏನೋ ಗೊತ್ತಿಲ್ಲ, ಆಸ್ಪತ್ರೆಯಲ್ಲಿ ಬಿದ್ಕೊಂಡವನಂತೆ. ಏನೋಪ್ಪ ಅಲ್ಲಿ ದೆವ್ವ ಐತೆ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಅವೆಲ್ಲ ಸುಮ್ಮನೆ ಯಾರೋ ಮಾಡ್ತಿರೋದು ನಾಟಕ ಮಾಡ್ತವ್ರೆ ಅಂತ ಹೇಳ್ತಾರೆ. ಯಾವ್ದು ನಿಜಾನೋ ಸುಳ್ಳು ಒಂದು ಗೊತ್ತಿಲ್ಲ ನೋಡು. ಸುಮಾರು ವರ್ಷದ ಹಿಂದೆ ಬೆಲೆ ಬಾಳೋ ಎಲ್ಲ ವಸ್ತುಗಳನ್ನು ಬಿಟ್ಟು ಹೋಗೋರೆ ಅಂತಾನೂ ಒಂದು ವಿಚಾರ ಆಯಿತು. ದುಡ್ಡು ಗಿಟ್ಟೇನಾದರೂ ಬಿಟ್ಟೋಗಿದ್ರು ಬಿಟ್ಟೋಗಿರ್ಬೋದು. ಹೌದಾ? ಇವತ್ತು ನೈಟು ಮೂವಿ ಕ್ಯಾನ್ಸಲ್. ಇವತ್ತು ರಾತ್ರಿನೇ ಆಸ್ಪತ್ರೆ ಹತ್ರ ಸಿಗೋಣ. ಸರಿ, ಸಿಗ್ತೀನಿ. ಹೇ ಹಾಯ್ ಡೂಡ್. ಏನು ಡ್ಯೂಡ್, ಎಷ್ಟೊತ್ತು ಬರೋಕ್ಕೆ? ರೋಡೆಲ್ಲ ಖಾಲಿ ಆಗಿತ್ತು, ಅದಕ್ಕೆ ಆರಾಮಾಗಿ ಬಂದೆ. ಸರಿ ಬಾ, ಇಲ್ಲಿ ನೋಡಿ 1 hour ಸೆಕ್ಯೂರಿಟಿ ಲೈಟ್ಸ್ ಎಲ್ಲ ಆಫ್ ಮಾಡ್ತಾನೆ. ನಾವು ಪಟ್ಟಂತ ಒಳಗೆ ಹೋಗಿ ಯಾರು ಕಣ್ಣಿಗೂ ಬೀಳ್ದಂಗೆ ಹೊರಗೆ ಬಂದ್ಬಿಡ್ಬೇಕು, ಸರಿನಾ? ಸರಿ, ನೀನು ನಡಿ ಮುಂದೆ, ನಾನು ಬಂದೆ ನಿನ್ನ ಹಿಂದೆ. ಸರಿ ಬಾ. ಚಿರೋ, ಚಿರೋ, ಈ ಚಿರೋ. ಹೇ ನಾನು ಕಣೋ ಚಿರು. ಏನೋ ಇದು ನಿನ್ನ ಅವತಾರ? ನಿನ್ಗೆ ಗೊತ್ತಲ್ವೇನೋ, ಕತ್ಲಂದ್ರೆ ಭಯ, ಅದು ಬೇರೆ ಹಾಸ್ಪಿಟಲು. ಇಷ್ಟೊಂದು ಭಯ ನೀನು? ಅದು ಸರಿ, ಈ ರೋಸ್ ಯಾಕೆ? ಇದಾ ಹಾಸ್ಪಿಟ್ಲ್ ಅಲ್ವಾ, ಯಾರಾದರೂ ಹಿಂದವ ಇದ್ರೆ ಪ್ರಪೋಸ್ ಮಾಡಿ ನಮ್ಮ ಕೆಲಸ ಸಲೀಸಾಗಿ ಮಾಡಿಸ್ಕೊಬೋದಲ್ಲ. ಅಯ್ಯೋ ಅಯ್ಯೋ, ಇದು ಬೇರೆ. ಸರಿ ಬಾ. ಎಲ್ಲ ಸುತ್ತಮುತ್ತ ಇರೋ ಎಲ್ಲ ಒಳ್ಳೆ ಐಟಮ್ಸ್ಗೂ ಇವತ್ತೇ ಡೀಲ್ ಮಾಡ್ಕೊಂಡು ಹೋಗೋಣ. ಯಾವುದಾಗಲ್ವೋ ಅದನ್ನು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಡೀಲ್ ಮಾಡೋಣ, ನಡಿ.
ನಮ್ಗಂತಾನೆ ಕವ್ರೆ. ಅವನು ಇಲ್ಲಿ ನೋಡು ಟೈಟಾನಿಕ್ ಪೋಸು. ಜಾಕ್ ಆ್ಯಂಡ್ ರೋಸು ನಿನ್ನ ರೋಸ್ನಲ್ಲಿಟ್ಟು ಆ ರೋಸ್ನ ಎತ್ಕೊಂಡು ನಡಿ. ಎಲ್ಲ ಮಾರಿದ್ದು ಆಯಿತು, ಒಳ್ಳೆ ದುಡ್ಡು ಸಿಕ್ತು, ಹಾಗೆ ಒಂದು ಒಳ್ಳೆ ಮೊಬೈಲು ಸಿಕ್ತು. ಇದ್ದೇ ಖುಷಿಗೆ ಒಂದು ಪಾರ್ಟಿ ಮಾಡಬೇಕಲ್ಲ ಡ್ಯೂಡ್. ಮಾಡೋಣ, ಇವತ್ತೇ ಮಾಡೋಣ. ಓ, ಯಾವಾಗ? ರಾತ್ರಿಗೆ. ಡ್ಯೂಡ್, ನಿಮ್ಗೆ ಗೊತ್ತಲ್ವಾ? ಆಯಿತು ಸರಿ, ಅದು ಯಾವಾಗ ಮಾರೋದು? ಅದನ್ನು ಮಾರೋಣ, ಅದು ಇನ್ನೂ ಒಳ್ಳೆ ಬೆಳೆ ಬರಬೇಕು. ಅದು ಸರಿ, ನಾವ್ಯಾವ ಪಾರ್ಟಿಗೆ ಹೋಗೋಣ? ಹೇ ಡ್ಯೂಡ್, ಏನಮ್ಮ ಒಳ್ಳೆ ದೆವ್ವ ಕೂತಂಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಹಾಂ, ಇವನ ಕುಡಿದ್ರೆ ಮನುಷ್ಯನೇ ನೋಡು, ಗಾರೆ ಕೆಲಸ ಮಾಡೋರ ಹತ್ರನೂ ಹೊಸ ಬೈಕು ಹೊಸ ಫೋನ್ಗಳವೆ. ಅವ್ರ ಬಟ್ಟೆ ನೋಡು, ಹುಡುಗಿಯರು ಹುಡುಕ್ರೆ ಎಲ್ಲ ಕಳ್ತನಕ್ಕೆ ಇವರ ಕಾರಣ ಆಗಿರೋದು. ಅರ್ಜೆಂಟಾಗಿ ಮಾಮಾಗ ಹೇಳ್ಬೇಕು. ಯಾಕೋ ಗೊತ್ತಿಲ್ಲ ಕಣ, ಹುಷಾರಿಲ್ಲ ನನಗೆ. ಹೋಗ್ತೀನಿ ನಾನು. ಸರಿ ಆಯಿತು. ಕೇಳ್ದೇನೋ ಇವರು ಕಳ್ಳರಂತೆ. ಹೂನಪ್ಪ, ಆ ಆಸ್ಪತ್ರೆಯಿಂದ ಬೇರೆನೋ ಕತ್ಕೊಂಬಂದ್ಬಿಟ್ಟವ್ರೆ. ಅದು ಏನು ಗ್ರಾಚಾರಕ್ಕಾಗಿಯೋ ಏನೋ ನಮಗೆಲ್ಲ. ಒಬ್ಬ ಇಲ್ಲಿ ಸಪ್ಪಿದ್ದವನೇ, ಇನ್ನೊಬ್ಬ ನೋಡಿದ್ರೆ ಆಸ್ಪತ್ರೆಯಲ್ಲವನಂತೆ. ಲೋ, ರೆಡಿನಾ? ಹಾಂ, ಒಂದೇ ನಿಮಿಷ. ಲೋ, ಬೇಗ ಮುಗಿಸ್ಬೇಕು ಕಣೋ, ಇಲ್ಲಿ ಪೊಲೀಸರು ಕ್ಯಾಮ್ರಾ ಕಿತ್ಕೊಂಡು ಕಳಿಸ್ತಾರೆ. ಆಯ್ತಾ ಆಯ್ತಾ. ಲೈವ್ ಆಗ್ತಾ ಇದೆಯಾ? ಹಾಂ, 1 2 ಸ್ಟಾರ್ಟ್ ಮಾಡಿ ಸರ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಯಂತ್, ಧ್ವನಿ ಮಾಧ್ಯಮದಿಂದ. ಈಗ ನಾವು ಆ ಶೆಡ್ ಹತ್ರ ನಿಂತಿದ್ದೀವಿ. ಯಾವುದು ಆ ಶೆಡ್? ಹೌದು, ನಿಮಗೆ ಗೊತ್ತಿರೋ ಹಾಗೆ ಭಯಾನಕವಾಗಿ ಕಾಡಿ ರಕ್ತ ಹೀರಿ ಇಬ್ಬರ ಪ್ರಾಣ ಬಲಿ ತೆಗೆದುಕೊಂಡ ಶೆಡ್ ಅದು. ಇದೇ ಆ ಶೆಡ್. ಇದು ಹೇಗೆ ಸಾಧ್ಯ? ಏನಿದೆ ಆ ಶೆಡ್ನಲ್ಲಿ? ಇವೆಲ್ಲ ಪ್ರಶ್ನೆಗಳಿಗೆ, ನಿಮ್ಮ ಗೊಂದಲಗಳಿಗೆ ಉತ್ತರ ನಮ್ಮ ನೇರ ಪ್ರಸಾರದಲ್ಲಿ ಈಗ ಕೊಡ್ತೀವಿ ನೋಡಿ. ಓ, ಗೋಸ್ಟ್ ಹಂಟರ್, ಬನ್ನಿ. ಗೋಸ್ಟ್ ಹಂಟರ್ ಪರೀಕ್ಷೆ ಮುಗಿಸಿ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್. ಸರ್, ಈಗ ನೀವು ಒಳಗಡೆ ಹೋಗಿ ಪರೀಕ್ಷೆ ಮಾಡ್ಕೊಂಡು ಬಂದಿದ್ದೀರಾ. ಅಲ್ಲಿ ಏನು ನೋಡಿದ್ರಿ, ಏನು ಸಿಕ್ತು ಅಥವಾ ಏನು ಕಾಣಿಸ್ತು ಸರ್? ಹಾಂ ಸರ್, ನಾನು ಒಳಗೆ ಪರೀಕ್ಷೆ ಮಾಡಿದಾಗ ಒಂದೇ ಕಡೆಯಿಂದ ನೆಗೆಟಿವ್ ಎನರ್ಜಿ ಇದೆ ಅಂತ ಸಿಗ್ನಲ್ ಸಿಗ್ತಾನೆ ಇದೆ. ಅದು ನಾನು ಪದೇ ನಾನು ಇಲ್ಲೇ ಇದ್ದೀನಿ ಅಂತ ಅದು ಹೇಳ್ತಾನೆ ಇದೆ. ನನ್ನ ಕೆರಿಯರ್ನಲ್ಲಿ ಈ ಥರ ಯಾವತ್ತೂ ನೋಡೇ ಇರಲಿಲ್ಲ. ಒಳಗಡೆ ಯಾವುದೋ ಒಂದು ದೊಡ್ಡ ಶಕ್ತಿನೇ ಇದೆ ಸರ್. ಓ, ಆ ಶಕ್ತಿನೇ ಹೇಳ್ತಾ ಇದೆಯಲ್ಲ ನಿಮಗೆ? ಅಂದರೆ ಸಿಗ್ನಲ್ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಸರ್. ಅದಕ್ಕೆ ನಾನು ಆ ಥರ ಹೇಳಿದ್ದು. ಓ, ಇನ್ವೆಸ್ಟಿಗೇಷನ್ ಆಫೀಸರ್ ಬರ್ತಾ ಇದ್ದಾರೆ, ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್. ಸರ್, ಈಗ ನಾವು ಹಂಟರ್ನ ಮಾತಾಡ್ಸಿದ್ವಿ. ಅವ್ರ ಪ್ರಕಾರ ಒಳಗಡೆ ದೊಡ್ಡ ಶಕ್ತಿನೇ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇವರು ಇಲ್ಲೇ ಇದ್ದಾರೆ. ಯಾವುದೋ ಒಳ್ಳೆ ಶಕ್ತಿ ಸಿಕ್ಕಿರಂಗಿದೆ. ಅವ್ರು ಹೇಳಿದ್ರು ಅಂತ ನೀವು ಹೇಳ್ಬೋದು, ಆದರೆ ನಾನಿನ್ನು ನಂಬಲಿಲ್ವಲ್ಲ. ಬನ್ನಿ ಒಟ್ಟಿಗೆ ಹೋಗಿ ನೋಡೋಣ. ಇಲ್ಲಿರೋ ಗೊಂದಲಗಳಿಗೆಲ್ಲ
ಉತ್ತರ ಸಿಕ್ಕರೂ ಸಿಗ್ಬೋದು. ಬನ್ನಿ. ಲೇ ಅಲ್ಲೇನು ಕಣ್ಣಿ ಕೀಳ್ತದೆ, ಬಾರಲೇ. ಬಂದರೆ ಇಲ್ಲಿ ಎಲ್ಲಿ ಸಿಗ್ನಲ್ ತೋರಿಸ್ತಿರೋದು? ಇಲ್ಲಿ ನೋಡಿ ಸರ್, ಇಲ್ಲೇ ಸಿಗ್ನಲ್ ತೋರಿಸ್ತಾ ಇರೋದು. ಯಾಕೆ ಇಲ್ಲಿ ಮಾತ್ರ ಸಿಗ್ನಲ್ ಸಿಗ್ತಾ ಇಲ್ಲ? ಏನಾದರೂ ಊಟ ನೋಡಿದ್ರಾ? ಏನಾದರೂ ಸಿಗ್ತಾ? ಇಲ್ಲ ಸರ್. ಈ ಸಿಗ್ನಲ್ ಸಿಗೋದಕ್ಕೆ ಕಾರಣಗಳೇನೇನು? ಹಲವಾರು ಕಾರಣಗಳಿದೆ ಸರ್. ಲೈಕ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಆಗಿರ್ಬೋದು, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ರೇಡಿಯೇಷನ್, ಟೆಂಪ್ರೇಚರ್, ಇದೆಲ್ಲ ಒಂದು ರೀಸನ್ ಆಗಿರುತ್ತೆ ಸರ್ ಈ ಥರ ಸಿಗ್ನಲ್ ಸಿಗೋದಕ್ಕೆ. ಒಂಥರ ಇದೆಲ್ಲ. ಇದು ಬರೀ ಶಕ್ತಿ ಅಲ್ಲ, MRIನೇ ಓದ್ಕೊಂಬಂದಿದ್ದಾರೆ ಇವರು. ನೋಡಿ, ಇದು ಕೋಬಾಲ್ಟ್ 60 ಅಂತ. ಒಂದು ರೀತಿ ಇದು ಮನುಷ್ಯನಿಗೆ MRIನೇ. ಗೊತ್ತಿಲ್ಲದೆ ಇದನ್ನು ಇಲ್ಲಿ ತಂದಿದ್ದಾರೆ. ಈ ಎಲ್ಲ ಘಟನೆಗಳಿಗೆ ಇದೇ ಕಾರಣ. ಸರ್, ಈ ಕೋಬಾಲ್ಟ್ 60 ಅಂದ್ರೇನು? ಇದರಿಂದ ಮನುಷ್ಯನಿಗೆ ಏನಾದರೂ ತೊಂದರೆ ಇದೆಯಾ? ಹೇಳ್ತೀನಿ. ಇದನ್ನು ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಅಂತಲೇ ಬಳಸ್ತಾರೆ. ಅದು ಅಲ್ಲಿ ನಿಯೋಜಿತ ವಾತಾವರಣದಲ್ಲಿ ಇಟ್ಟಿರ್ತಾರೆ. ಅದನ್ನು ಹೊರಗೆ ತಂದರೆ ಮನುಷ್ಯ ಅದರ ದುಪ್ಪಟ್ಟಿನ ರೇಡಿಯೇಷನ್ ಸಂಪರ್ಕಕ್ಕೆ ಬಂದರೆ ಸಾಯ್ತಾನೆ. ಇಲ್ಲ ಅಂತಂದರೆ ಬ್ರೈನ್ ಡೆಡ್ ಆಗಿ ಆಸ್ಪತ್ರೆಗಳಲ್ಲೇ ಉಳಿದು ಬಿಡ್ತಾನೆ. ನೀವು ಅಂದ್ಕೊಂಡಂಗೆ ಅವರಿಬ್ಬರು ಸತ್ತಿಲ್ಲ ಬಿಡಿ. ಆಸ್ಪತ್ರೆಯಲ್ಲಿ ಅವಳಿಗೊಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇದು ಯಾರೋ ಮನುಷ್ಯರ ಕೆಲಸ ಕಂಡುಹಿಡಿತೀನಿ. ನೀವು ನ್ಯೂಸ್ ಮಾಡೋರು ಯಾವಾಗಲೂ ಸತ್ಯದ ಜಾಡನ್ನೇ ಹುಡುಕಬೇಕು. ಇಲ್ಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನಂಗಿರ್ಬಾರ್ದು. ಸರ್, ಇನ್ವೆಸ್ಟಿಗೇಷನ್ ಯಾಕೆ ಸ್ಟಾರ್ಟ್ ಮಾಡ್ತೀರಾ? ತಗೊಳ್ರಪ್ಪ. ಇಲ್ಲಿಂದ ನಮ್ಮ ಇನ್ವೆಸ್ಟಿಗೇಷನ್ ಶುರುವಾಗ್ತದೆ. ಓಕೆ ಮಾಮ. ಓಕೆ ಮಾಮ. ಏಯ್, ಯಾರೋ ಮಾಮ? ಅದೇನಿದ್ರು ಆಫ್ ಡ್ಯೂಟಿಯಲ್ಲಿ ಮಾತ್ರ. ಚಿರ, ನಾವು ಕಳ್ತನ ಬಿಟ್ಬಿಡ್ಬೇಕು ಚಿರ. ಅಯ್ಯೋ, ಇವತ್ತಂತ ಆಗಿದ್ದು ಸಾಕು. ಇನ್ಮೇಲೆ ಮುಂದೆ ಬರ್ಬೋದು. ನಾವು ಕಳ್ತನ ಬಿಟ್ಟರೆ ಒಳ್ಳೆ ಬದುಕೋತಾರೆ. ಅಲ್ಲೋ, ನೀವು ಕಳ್ತನ ಮಾಡೋದು ಬಿಟ್ಬಿಟ್ರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡೋರು ಯಾರು?